ಬೇಗ ಸ್ಟಾರ್ಟ್ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಕರಾವಳಿಯ 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ವಿಷಯವನ್ನ ಸರ್ಕಾರದ ಮತ್ತು ಅಧಿಕಾರಿಗಳ ರಾಜ್ಯದ ಗಮನವನ್ನು ಸೆಳೆಯಬೇಕು ಅಂತೇಳಿ ನಾವು ಇವತ್ತು ನಿಯಮ 69ರ ಅಡಿನಲ್ಲಿ ಚರ್ಚೆಯನ್ನ ಕೈಗೆತ್ತಿಕೊಂಡಿದ್ದೇವೆ. ಅನಂತವಾದಂಥ ಅವಕಾಶಗಳಿದ್ರೂ ಕೂಡ ಅಗಾಧವಾದಂಥ ಅನ್ಯಾಯಕ್ಕೆ ಒಳಗಾದಂಥ ಜಿಲ್ಲೆಗಳು. ಬುದ್ಧಿವಂತರ ಜಿಲ್ಲೆ ಅಂತೇಳಿ ನಮ್ಮ ಜಿಲ್ಲೆಯನ್ನ ಕರೀತಾರೆ. 330 ಕಿಲೋಮೀಟರ್ ಇರುವಂತಹ ಈ ಕರಾವಳಿಯ ಪ್ರದೇಶ ಮಂಗಳೂರು, ಉಡುಪಿ ಮತ್ತು ಉತ್ತರ ಕನ್ನಡ ಈ 3 ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಿಗಿಂತ ಭಿನ್ನವಾಗಿರುವಂತಹ ಸಮಸ್ಯೆಗಳು ಮತ್ತು ಭಿನ್ನವಾಗಿರುವಂತಹ ಅವಕಾಶಗಳು ನಮ್ಮ ಕರಾವಳಿಯ ಜಿಲ್ಲೆಗಳಲ್ಲಿದೆ. ಆದರೆ ಎಲ್ಲ ಸರ್ಕಾರದ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಈ 3 ಜಿಲ್ಲೆಗಳನ್ನ ಬೇರೆ ಬೇರೆ ರೀತಿಯಾಗಿ ಅಭಿವೃದ್ಧಿಯನ್ನು ಪಡಿಸುವಂತ ಪ್ರಯತ್ನಗಳು ಎಲ್ಲರ ಕಾಲಘಟ್ಟದಲ್ಲೂ ಕೂಡ ನಡೆದಿದೆ. ನಾನು ನಡೆದಿಲ್ಲ ಅಂತ ಏನು ಹೇಳೋದಿಲ್ಲ. ಆದರೆ ಇನ್ನಷ್ಟು ಬೇಡಿಕೆಗಳು, ನಿರೀಕ್ಷೆಗಳು ಕರಾವಳಿಯ ಜನರದ್ದಿದೆ. ಅದಕ್ಕೆ ತಕ್ಕಂತೆ ಸರ್ಕಾರ ಮತ್ತು ಅಧಿಕಾರಿ ವರ್ಗ ಈ ಅವಕಾಶಗಳಿಗೆ ವೇಗವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ. ಮಾನ್ಯ ಅಧ್ಯಕ್ಷರೇ, ಕರಾವಳಿಯನ್ನ ಸ್ವರ್ಣಮಯಿ ಕರಾವಳಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಆ ಭಾಗದ ಜನರ ಬಹಳ ವರ್ಷದ ಕನಸುಗಳು. ಸಮಸ್ಯೆಗಳು ಬೇರೆ ಇದೆ, ಬೇಡಿಕೆಗಳು ಬೇರೆ ಇದೆ. ನಾನು ಇದನ್ನ 2 ಭಾಗಗಳಾಗಿ ತೆಗೆದುಕೊಳ್ತೇನೆ. ಕರಾವಳಿಯ ಜಿಲ್ಲೆಯ ಜನ ಯಾವ ರೀತಿಯಾದಂತಹ ಅಭಿವೃದ್ಧಿಯ ಬೇಡಿಕೆಗಳನ್ನ ಕಣ್ಮುಂದೆ ಇಡ್ತಾ ಇದ್ದಾರೆ ಎನ್ನುವಂತ ಭಾವನೆಗಳ ಜೊತೆನಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ಸುತ್ತೋಲೆಗಳ ಪರಿಣಾಮವಾಗಿ ನಮ್ಮ ಜಿಲ್ಲೆಗಳಲ್ಲಿ ಆಗಿರುವಂತಹ ಸಮಸ್ಯೆಗಳು, ಅದರಿಂದ ಜನಜೀವನದ ಮೇಲೆ ಆಗಿರುವಂತಹ ವ್ಯತ್ಯಾಸಗಳು, ಅಶೋಕ್, ಇದೆಲ್ಲದನ್ನು ಕೂಡ ಇವತ್ತು ಈ ಸದನದ ಮುಖಾಂತರ ನಮ್ಮೆಲ್ಲ ಶಾಸಕರು ಸರ್ಕಾರದ ಗಮನವನ್ನು ಸೆಳೆಯಬೇಕು ಅಂತ ನಾವು ಅನ್ಕೊಂಡಿರುವಂತದ್ದು. ಮಾನ್ಯ ಅಧ್ಯಕ್ಷರೇ, ನಿಮಗೆ ಗೊತ್ತಿದೆ, ನಾನು ತುಂಬಾ ಇತಿಹಾಸಕ್ಕೆ ಹೋಗೋದಿಲ್ಲ, 2-3 ಲೈನ್ನಲ್ಲಿ ಮುಗಿಸ್ತೇನೆ. ಕರಾವಳಿ ಜಿಲ್ಲೆಯ ಜನ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಪ್ರಸಿದ್ಧಂತರು. ರಾಷ್ಟ್ರೀಯತೆಯ ವಿಚಾರ ಬಂದಾಗ, ಹಿಂದುತ್ವದ ವಿಚಾರ ಬಂದಾಗ ಉಳಿದ ಜಿಲ್ಲೆಗಳಿಗಿಂತ ಮುಂಚೂಣಿಯಲ್ಲಿ ನಿಲ್ಲುವಂತ ಜನ ನಾವು. ಕಾರಣ ಅದಕ್ಕೆ ರಾಣಿ ಅಬ್ಬಕ್ಕನ ಅವತ್ತಿನ ನೇತೃತ್ವ ಮತ್ತು ರಾಣಿ ಚೆನ್ನಭೈರಾಬ ದೇವಿಯ ನೇತೃತ್ವಗಳು ಕೂಡ ಅವತ್ತು ಪೋರ್ಚುಗೀಸರ ವಿರುದ್ಧ ಏನು ಹೋರಾಟದ ನೇತೃತ್ವವನ್ನು ಹೆಣ್ಣು ಮಕ್ಕಳು ಕೊಟ್ಟಿದ್ರು, ಅದೇ ಹೋರಾಟದ ಗುಣ ಇವತ್ತಿನ ಪೀಳಿಗೆಯ ಸ್ಫೂರ್ತಿಯೂ ಕೂಡ ನಮ್ಮೆಲ್ಲರ ಕಣ್ಮುಂದೆ ಇದೆ. ಮಧ್ವಾಚಾರ್ಯರ ಕೃಷ್ಣ ಮಠವನ್ನು ಪ್ರಾರಂಭ ಮಾಡಿದ ಕಾರಣಕ್ಕೋಸ್ಕರ ಮಧ್ವ ಪರಂಪರೆ ಆರಂಭ ಆಗಿರುವಂತದ್ದು. ಕೊಲ್ಲೂರಿನಲ್ಲಿ ಶಂಕರಾಚಾರ್ಯರು ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದ ಕಾರಣಕ್ಕೆ ಅಲ್ಲೊಂದು ಶಕ್ತಿಪೀಠವಾಗಿ ನಮ್ಮ ಜಿಲ್ಲೆ ನಿರ್ಮಾಣ ಆಗಿರುವಂತದ್ದು. ನಾರಾಯಣ ಗುರುಗಳು ಮಂಗಳೂರಿಗೆ ಬಂದಿದ್ದ ಕಾರಣಕ್ಕೋಸ್ಕರ ಅಲ್ಲೊಂದು ಕುದ್ರೋಳಿ ದೇವಸ್ಥಾನ ಆರಂಭ ಆಗಿರುವಂತದ್ದು. ಅಸಮಾನತೆಯ ವಿರುದ್ಧ ಕೋಟಿ ಚೆನ್ನಯ್ಯರು ಹೋರಾಟ ಮಾಡಿರುವಂತಹ ಭೂಮಿಯಾಗಿ ಅದು ಪರಿವರ್ತನೆ ಆಗಿರುವಂತದ್ದು. ಇವೆಲ್ಲವೂ ಕೂಡ ನಮ್ಮ ಜಿಲ್ಲೆಯ ಇತಿಹಾಸಕ್ಕೆ ಸಂಬಂಧಪಟ್ಟಂತ 10 ಸಂಗತಿಗಳು. ಇವತ್ತು ಈ ಎಲ್ಲ ವಿಷಯಗಳನ್ನ ವಿಪುಲವಾಗಿ ಬಳಸಿಕೊಳ್ಳುವಂತ ಅವಕಾಶಗಳು ನಮ್ಮ ಕಣ್ಮುಂದೆ ಇದ್ರೂ ಕೂಡ ನಮ್ಮ ಜಿಲ್ಲೆಯ ಜನರನ್ನ ನಾನು ಎಲ್ಲ ಕಡೆಗಳಲ್ಲೂ ಕೂಡ ವಿಶೇಷವಾಗಿ ಹೇಳ್ತೇನೆ, 3 ಅವಕಾಶಗಳನ್ನ ಉಳಿದ ಜಿಲ್ಲೆಗಳಿಗಿಂತ ನಮ್ಮ ಜಿಲ್ಲೆಯ ಜನ ಬಹಳ ಪ್ರಸಿದ್ಧ ಮಾಡಿರುವಂತದ್ದು. ಮೊದಲನೇದು, ನಮ್ಮ ಜಿಲ್ಲೆಯ ಜನ ಹೋಟೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ಬಹಳ ಪ್ರಸಿದ್ಧರು. ನೀವು ಯಾವ ಭಾಗಕ್ಕೆ ಹೋದ್ರೂ ಕೂಡ ಕರಾವಳಿನವರು ಹೋಟೆಲ್ ನಲ್ಲಿ ಬಹಳ ಫೇಮಸ್. ಹೋಟೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ಕರಾವಳಿಯ ಜನ ಬಹಳ ಮೊದಲು. ಎರಡನೇದು ಟೆಂಪಲ್ ಮ್ಯಾನೇಜ್ಮೆಂಟ್. ನಮ್ಮಷ್ಟು ದೇವಸ್ಥಾನಗಳನ್ನು ಕಟ್ಟಿದ್ದು, ದೇವಸ್ಥಾನಗಳನ್ನು ಅಭಿವೃದ್ಧಿಯನ್ನ ಮಾಡಿದ್ದನ್ನ ನೀವು ಯಾವ ಜಿಲ್ಲೆಗಳಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮೂರನೇದು ಬಸ್ ಮ್ಯಾನೇಜ್ಮೆಂಟ್. ಖಾಸಗಿ ಬಸ್ಗಳ ಉಗಮ ಆಗಿ ಗ್ರಾಮಗಳಿಗೆ ಖಾಸಗಿ ಬಸ್ಗಳನ್ನ ಕೊಟ್ಟಿದ್ದು, ಸರ್ಕಾರಿ ವ್ಯವಸ್ಥೆಯನ್ನ ಅವಲಂಬನೆ ಆಗದೆ ಖಾಸಗಿ ಬಸ್ಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ನಮ್ಮ ಜಿಲ್ಲೆಗಳೇ. ಈ ರೀತಿ ಹೋಟೆಲ್ ಮ್ಯಾನೇಜ್ಮೆಂಟ್, ಟೆಂಪಲ್ ಮ್ಯಾನೇಜ್ಮೆಂಟ್, ಬಸ್ ಮ್ಯಾನೇಜ್ಮೆಂಟ್ ನಲ್ಲಿ ಅತ್ಯಂತ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಸಿದ್ಧಿಯನ್ನ ಪಡೆದಂತ ನಮ್ಮ ಜಿಲ್ಲೆಯ ಜನ ಈ ರೀತಿ ನೂರಾರು ಅವಕಾಶಗಳು ನಮ್ಮ ಕಣ್ಮುಂದೆ ಇದ್ದಾಗಲೂ ಕೂಡ ನಾವು ಅನ್ಕೊಂಡಂತೆ ಅಭಿವೃದ್ಧಿ ಆಗಲಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಕೊರಗಿರುವಂತದ್ದು. ನಾನು 2004ರಿಂದ ಈ ಶಾಸನ ಸಭೆಗೆ ಬರ್ತಾ ಇದ್ದೀನಿ. ನೀವು ಹತ್ತತ್ರ 2005ರಲ್ಲಿ ಈ ಶಾಸನ ಸಭೆಗೆ ಬಂದಂತವರು. ಪ್ರತಿ ಬಾರಿ ಬಂದಾಗ ನಂಜುಂಡಪ್ಪ ವರದಿ, ಹಿಂದುಳಿದ ವರ್ಗದ ತಾಲೂಕುಗಳು ಅಂತ ಚರ್ಚೆ ನಡೀತಾನೆ ಇರ್ತದೆ. ಅನುದಾನಗಳನ್ನು ಸರ್ಕಾರ ಪ್ರತ್ಯೇಕವಾಗಿ ಕೊಡ್ತಾನೆ ಇರ್ತದೆ. ಇವೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿಕೊಂಡಾಗ ನಮ್ಮ ಜಿಲ್ಲೆಗಳಿಗೆ ಅನುದಾನಗಳು ಕಡಿಮೆ,
ನಮ್ಮ ಜಿಲ್ಲೆಗಳಿಗೆ ಯಾವುದೇ ಪ್ಯಾಕೇಜ್ಗಳಿಲ್ಲ. ನಮ್ಮ ಜಿಲ್ಲೆಯ ಸಮಸ್ಯೆಗಳು ಅಂತ ಬಂದಾಗ ಅಧಿಕಾರಿ ವರ್ಗದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರ್ಲಕ್ಷ್ಯ. ಇವೆಲ್ಲವೂ ಕೂಡ ನಮಗೆ ಅತ್ಯಂತ ವೇದನೆ ತರ್ತಾ ಇರುವಂತ ಸಂಗತಿಗಳು. ನಾನು ನಿಮಗೂ ಗೊತ್ತಿದ್ದಂತೆ ನಾನು ಸರ್ಕಾರವನ್ನ ಗಮನ ಸೆಳೆಯುವಂಥದ್ದು, ನೀವು ನಮ್ಮ ಕ್ಷೇತ್ರಕ್ಕೆ ಯಾವತ್ತು ಬಂದರೂ ಕೂಡ, ನಮ್ಮ ಕ್ಷೇತ್ರ ಅಲ್ಲ ಇಡೀ 2 ಜಿಲ್ಲೆಗೆ ಎಲ್ಲಿ ಬಂದಾಗ್ಲೂ ಕೂಡ ಸರ್ಕಾರವನ್ನ ಅವಲಂಬನೆ ಮಾಡದೆ ಸರ್ಕಾರಿ ಶಾಲೆಗಳನ್ನ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕಟ್ಟದಂತ ಕೀರ್ತಿ ಇದ್ರೆ ನಮ್ಮ ಜಿಲ್ಲೆಯ ಜನರಿಗೆ, ಅದು ಶತಮಾನೋತ್ಸವ ಇರ್ಬೋದು, ದಶಮಾನೋತ್ಸವ ಇರ್ಬೋದು, ಬೇರೆ ಯಾವುದೇ ಸಂದರ್ಭಗಳಲ್ಲಿ ನಾವು ದಾನ ರೂಪದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಯನ್ನ ಮಾಡಿದ್ದನ್ನ ನಾವು ಕಂಡಿದ್ದೇವೆ. ಹಾಗಾಗಿ ನಾನು ಇವತ್ತು ಸರ್ಕಾರವನ್ನ, ಮಾನ್ಯ ಮುಖ್ಯಮಂತ್ರಿಗಳೇ, ಅಲ್ಲ ಕರಾವಳಿ ಬಗ್ಗೆ ಇಷ್ಟು ಆಯ್ತಪ್ಪ ಕೇಳ್ತಿದ್ದಾರೆ, ಮಾತಾಡ್ತಾ ಇದ್ದಾರೆ, ಎಲ್ಲರೂ ಹಿಂಗ್ ಮಾತಾಡ್ಕೊಂಡು ನಿಂತ್ರೆ ಎಮರ್ಜೆನ್ಸಿ ವಿಷಯ ಇರ್ತದೆ. ನೀವು ಕೂತ್ಕೋ ಈಗ. ಅಲ್ಲ 1 ನಿಮಿಷ ನಾವು ನೋಡ್ತೇವೆ, ಆಗಳಿಂದ ಅವ್ರು 10 ನಿಮಿಷ ಮಾತಾಡಕತ್ತು. ಬೆಲ್ಲದವ್ರು ಟ್ರಾವೆಲ್ಸ್ ಮಾಡಿ ಕೂತ್ಕೊಳ್ಳಿ ಈಗ. ಅಲ್ಲಿ ನೀವು ಮಾಡ್ತೀರಿ, ಅವ್ರಿಗೆ ಹೇಳ್ರಿ, ಎದ್ದೋದ್ರೆ ಏನ್ ಮಾಡ್ತೀರಿ? ಅಲ್ಲ ಅವ್ರಿಗೆ ಮತ್ತೆ ಕೂತ್ಕೊಳ್ಳಿ ನೀವು ಅಲ್ಲಿ ಒಳಗೆ ಹೋಗಿ ಮಾತಾಡಿದ್ರೆ ಏನ್ ಮಾಡ್ತೀರಿ ನೀವು? ಅಂದ್ರೆ ಏನಾದ ಕೂತ್ಕೊಳ್ಳಿ ಈಗ. ಅಂದ್ರೆ ಈಗ ಬಜೆಟ್ ಕಿಮ್ಮತ್ತಿಲ್ಲ, ಮಾತಾಡ್ಲಿ ಈಗ. ಅಲ್ಲ ಅವ್ರಿಗೆ ಮಂತ್ರಿಗಳಿಗೆ ಇದು ಯಾವುದೇ ಮುಖ್ಯಮಂತ್ರಿ ಕೂಡ ಕೆಲ ಎಮರ್ಜೆನ್ಸಿ ಕೆಲಸ ಇರ್ತಾವೆ. ಕೂತ್ಕೊಳ್ಳಿ ಈಗ ಅಲ್ಲಿ. ಆಯ್ತು ಕೂತ್ಕೊಳ್ಳಿ, ಸುಮ್ಮನೆ ಮಾತಾಡ್ಬೇಕು, ಅರ್ಥ ಮಾಡಿಕೊಳ್ಳಿ ಪರಿಸ್ಥಿತಿ. ಮಾನ್ಯ ಅಧ್ಯಕ್ಷರೇ, ನಾವು ನಮ್ಮ ಜಿಲ್ಲೆಯ ಜನ ಅಪೇಕ್ಷೆ ಪಡ್ತಾ ಇರುವಂತ 7-8 ಬೇಡಿಕೆಗಳು, ನಾನು ಅದನ್ನ ನಿಮ್ಮ ಮುಂದೆ ಒಂದು 10 ನಿಮಿಷದಲ್ಲಿ ಇಟ್ಟು ನಂತರ ಒಂದು 2-3 ಸಮಸ್ಯೆಗಳ ಬಗ್ಗೆ ನಿಮ್ಮ ಗಮನವನ್ನು ಸೆಳೀತೇನೆ ಅಷ್ಟೇ. ನಮಗೆ ಬಹಳ ಆಶ್ಚರ್ಯ, ಮತ್ತು ಇವತ್ತು ನನಗೆ ನೀವು ಅಧ್ಯಕ್ಷ ಆಗಿದ್ದ ನಮ್ಮ ಪುಣ್ಯ. ಯಾಕೆ ಅಂತ ಕೇಳಿದ್ರೆ, ಬೆಳಗಾವಿಗೆ ಹೋದ್ರೆ ಅಲ್ಲಿ ಉತ್ತರ ಕರ್ನಾಟಕದ ಚರ್ಚೆಗಳು, ಬೆಂಗಳೂರಿಗೆ ಬಂದ್ರೆ ಗ್ರೇಟರ್ ಬೆಂಗಳೂರಿನ ಬಗ್ಗೆ ಚರ್ಚೆಗಳು, ಕರಾವಳಿಯ ಬಗ್ಗೆ ಯಾವತ್ತೂ ಕೂಡ ಚರ್ಚೆಗಳೇ ನಡೀಲಿಲ್ಲ. ಇವತ್ತು ಮೊದಲನೇ ಬಾರಿಗೆ ಕರಾವಳಿಯ ಚರ್ಚೆಗಳು ನಡೀತಾ ಇದೆ. ಉತ್ತರ ಕರ್ನಾಟಕ ನಾವು ಯಾವ ಚರ್ಚೆಯನ್ನು ವಿರೋಧ ಮಾಡಲಿಲ್ಲ, ನಾವು ಯಾವ ಚರ್ಚೆಯನ್ನು ಕೂಡ ವಿರೋಧ ಮಾಡಲಿಲ್ಲ, ನಿಮ್ಮ ಕಾಂಪಿಟೇಷನ್ ಮತ್ತೆ ನಾವು ಯಾವ ಚರ್ಚೆಯನ್ನು ಕೂಡ ವಿರೋಧ ಮಾಡಲಿಲ್ಲ. ಆದ್ರೆ ಕರಾವಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಬಾರಿಗೆ ಕರಾವಳಿಯ ವಿಷಯಗಳ ಚರ್ಚೆಗಳು ನಡೀತಾ ಇದೆ ಎನ್ನುವಂಥದ್ದು ನಮಗೆ ಸಮಾಧಾನ ತಂದಿರುವಂಥದ್ದು. ನಾನು ಸರ್ಕಾರವನ್ನ ಇವತ್ತು ಆಗ್ರಹ ಮಾಡುವಂಥದ್ದು, ನಮ್ಮ ಕರಾವಳಿ ಜಿಲ್ಲೆಯನ್ನ 3 ರೀತಿಯಾಗಿ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿ ಪಡಿಸಬೇಕು ಅಂತ. ಮೊದಲನೇದು ಟೆಂಪಲ್ ಟೂರಿಸಂ ಅನ್ನಾಗಿ ಕರಾವಳಿಯನ್ನು ಅಭಿವೃದ್ಧಿ ಪಡಿಸಬೇಕು. ನಾಡಿನ ಎಲ್ಲ ಜನ ನಮ್ಮ ಕರಾವಳಿಗೆ ದೇವಸ್ಥಾನಕ್ಕೆ ಕೈ ಮುಗಿಲಿಕ್ಕೋಸ್ಕರ ಬರ್ತಾರೆ. 10 ದೇವಸ್ಥಾನಗಳು ಪ್ರಸಿದ್ಧಿಯನ್ನು ಹೊಂದಿರುವಂತದ್ದು. ನಾನು ಎಲ್ಲ ದೇವಸ್ಥಾನಗಳಿಗೆ ವಿವರಗಳಿಗೆ ಹೋಗಲ್ಲ. ನಿನ್ನೆ ಸುಬ್ರಹ್ಮಣ್ಯಕ್ಕೆ ಬಂದಂತ ಚಿತ್ರನಟಿಯನ್ನು ಕೂಡ ನೀವು ನೋಡಿದಿರಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಟೆಂಪಲ್ ಟೂರಿಸಂ ಅನ್ನ ಅದು ಸುಬ್ರಹ್ಮಣ್ಯದಿಂದ ಆರಂಭ ಮಾಡಿ ನೀವು ಉಡುಪಿ, ಕೊಲ್ಲೂರು, ಧರ್ಮಸ್ಥಳವನ್ನ ಮುಂದುವರಿಸಿಕೊಂಡು ಭಟ್ಕಳ, ಇಡಗುಂಜಿಯ ತನಕವೂ ಕೂಡ ಹೋಗಬೇಕಾದಂತ ಅವಕಾಶಗಳು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಟೆಂಪಲ್ ಟೂರಿಸಂ ಅನ್ನು ಅಭಿವೃದ್ಧಿ ಪಡಿಸಬೇಕು. ಆ ಟೆಂಪಲ್ ಟೂರಿಸಂಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಎರಡನೇದು ಇಕೋ ಟೂರಿಸಂ. ಕರಾವಳಿ ಅಂತಂದಾಗ ಕೇವಲ ಬೀಚ್ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಇರುವಂತ ಆಗುಂಬೆ ಘಾಟಿಯ ತನಕ, ಈ ಕಡೆ ಬೆಳ್ತಂಗಡಿಯ ತನಕ, ಆ ಕಡೆ ಸಿರ್ಸಿ ಘಾಟಿಯ ತನಕ, ಇವೆಲ್ಲವೂ ಕೂಡ ಕರಾವಳಿಯ ಪ್ರದೇಶಗಳು. ಒಂದು ಇಕೋ ಟೂರಿಸಂ ಅನ್ನ ಮಾಡಲಿಕ್ಕೆ ಬೇಕಾದಂತ ಒಳ್ಳೆಯ ಅವಕಾಶ, ಪರಿಸರ, ಹಸಿರು ಹೊದಿಕೆಯ ಪ್ರದೇಶಗಳು ಇವೆಲ್ಲವೂ ಕೂಡ ಅಲ್ಲಿದೆ. ಇದನ್ನ ಗಮನಿಸಬೇಕು ಅಂತ. ಮೂರನೇದು 330 ಕಿಲೋಮೀಟರ್ ಇರುವಂತ ಬೀಚ್ ಟೂರಿಸಂ ಅನ್ನ ಸರ್ಕಾರ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು. ಮೊದಲನೇದು ಟೆಂಪಲ್ ಟೂರಿಸಂ, ಎರಡನೇದು ಇಕೋ ಟೂರಿಸಂ, ಮೂರನೇದು ಬೀಚ್ ಟೂರಿಸಂ. ಇದು ಮೂರನ್ನು ಕೂಡ ಸರ್ಕಾರ ಆದ್ಯತೆಯಾಗಿ ತೆಗೆದುಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಭೂಮಿಯ ಸ್ವರ್ಗ ಅನ್ನುವಷ್ಟರ ಮಟ್ಟಿಗೆ ಕರಾವಳಿಯನ್ನ ಬೆಳೆಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮವನ್ನ ಈ ಮೂರನ್ನ ಗಮನದಲ್ಲಿ ಇಟ್ಟುಕೊಂಡು ಅಭಿವೃದ್ಧಿಯನ್ನ ಪಡಿಸಬೇಕು ಅನ್ನುವಂತ ಆಗ್ರಹವನ್ನ ನಾನು ಮಾಡ್ತೇನೆ. ಎರಡನೇದು, ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದ ಬಂದರುಗಳ ಅಭಿವೃದ್ಧಿಗಳು ಉಳಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡಾಗ ನಮಗೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತೆ. ಮಂಗಳೂರಿನಲ್ಲಿರುವಂತಹ ಮಂಗಳೂರು ಬಂದರು NMPTK ಅಂತ ನಾವು ಕರಿತೀವಿ. ಅದು ಬಿಟ್ರೆ ಮಲ್ಪೆನಲ್ಲಿರುವಂತಹ ಒಂದು ಸ್ವಲ್ಪ ಅವಕಾಶ, ನಂತರ ಬೇಲೆಕೇರಿನಲ್ಲಿರುವಂತಹ ಅವಕಾಶ, ಇದು ಇಷ್ಟು ಬಿಟ್ರೆ ಈ 330 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬಂದರುಗಳಿಗೆ ಹೆಚ್ಚು ಅವಕಾಶಗಳನ್ನ ನಾವು ಈ ಕಾಲಘಟ್ಟದಲ್ಲಿ ಮಾಡಿಕೊಳ್ಳಿಕ್ ಆಗ್ಲಿಲ್ಲ. ಹಾಗಾಗಿ ಬಂದರುಗಳ ಅಭಿವೃದ್ಧಿಗಳು ದೊಡ್ಡ ಪ್ರಮಾಣದಲ್ಲಾದ್ರೆ ನೂರಾರು ಕೋಟಿ ರೂಪಾಯಿಯ ವ್ಯಾಪಾರ ವಹಿವಾಟದ ಚಟುವಟಿಕೆಗಳು ನಡೆದು ನಮ್ಮೂರಿನಲ್ಲಿ ಅದರ ಉಪಯುಕ್ತವಾದಂತಹ ಚಟುವಟಿಕೆಗಳು, ಉದ್ಯೋಗದ ಅವಕಾಶಗಳು, ಇನ್ವೆಸ್ಟ್ಮೆಂಟಿನ ಅವಕಾಶಗಳು ಇವೆಲ್ಲವೂ ಕೂಡ ಒದಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪೋರ್ಟ್ ಡೆವಲಪ್ಮೆಂಟಿನ ದೃಷ್ಟಿಯಿಂದ ಸರ್ಕಾರ ಗಮನಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಮೂರನೇದು, ನಾವು ಕರಾವಳಿಯ ಜನ ಬಹಳ ವಿಶಾಲ ಮನಸ್ಸಿನಿಂದ ಇರುವಂತವ್ರು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು 1 ನಿಮಿಷದಲ್ಲಿ ಗಮನ ಸೆಳೀತಾನೆ. ನಾವು
ನೇತ್ರಾವತಿ ತಿರುವು ಅಂತ ಬಂದಾಗ ಎಣ್ಣೆ ಹೊಳೆ ಎತ್ತಿನ ಹೊಳೆ ಎನ್ನುವಂತ ವಿಷಯಗಳು ಬಂದಾಗ ನಾವು ಕುಡಿಯುವ ನೀರಿನ ಯೋಜನೆ ಎನ್ನುವ ಕಾರಣಕ್ಕೋಸ್ಕರ ನಾವು ಎಲ್ಲೂ ಕೂಡ ವಿರೋಧ ಮಾಡಲೇ ಇಲ್ಲ. ನಾವು ಕುಡಿಯೋ ನೀರು ಕೋಲಾರಕ್ಕೆ ಹೋಗ್ತಾರೆ, ತುಮಕೂರಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತಂದ್ರೆ ವಿರೋಧ ಮಾಡಲೇ ಇಲ್ಲ. ಅವಾಗ ಸರ್ಕಾರ ಏನ್ ಹೇಳಿತ್ತು ನಮಗೆ ಅಂತ ಕೇಳಿದ್ರೆ, ಎತ್ತಿನ ಹೊಳೆ ನೀರಾವರಿ ಯೋಜನೆಯನ್ನು ಮಾಡಬೇಕಾದ್ರೆ ನಮ್ಮ 2-3 ಜಿಲ್ಲೆಗಳಿಗೆ ಪಶ್ಚಿಮ ವಾಹಿನಿಯನ್ನು ಕೊಡ್ತೇವೆ, ಕಿಂಡಿ ಅಣೆಕಟ್ಟೆಗಳನ್ನು ಕೊಡ್ತೇವೆ, ನಮ್ಮ 3 ಜಿಲ್ಲೆಗಳಲ್ಲಿ ಹರಿಯುವಂತಹ ಸಣ್ಣ ಪುಟ್ಟ ನದಿಗಳಿಗೆ ನದಿ ಜೋಡಣೆಯನ್ನು ಮಾಡ್ತೇವೆ ಅಂತೇಳಿ ಅವತ್ತಿನ ಸರ್ಕಾರದಲ್ಲಿ ಪ್ರತಿ ವರ್ಷ 500 ಕೋಟಿ ರೂಪಾಯಿಯನ್ನ ಪಶ್ಚಿಮ ವಾಹಿನಿಗೋಸ್ಕರ ಸರ್ಕಾರ ಇಡ್ತಾ ಇತ್ತು. ಈ ಸರ್ಕಾರದಲ್ಲಿ 2 ವರ್ಷದಲ್ಲಿ ಪಶ್ಚಿಮ ವಾಹಿನಿಗೋಸ್ಕರ ಹಣ ಇಡ್ಲಿಲ್ಲ. ದಯಮಾಡಿ ಪಶ್ಚಿಮ ವಾಹಿನಿಗೋಸ್ಕರ ಹಣವನ್ನು ಇಡೋದ್ರ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಕಿಂಡಿ ಅಣೆಕಟ್ಟೆಗಳ ನಿರ್ಮಾಣ ಮಾಡಿ ನಮಗೆ ಮಳೆ ನೀರನ್ನ ಸಂಗ್ರಹಿಸುವಂತ, ಆ ಸಂಗ್ರಹಿಸಿದಂತ ನೀರನ್ನ ಎಲ್ಲ ರೀತಿಯಾದಂತ ಉಪಯೋಗಕ್ಕೆ ಬಳಸಲಿಕ್ಕೆ ಬೇಕಾದಂತ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ನಾನು ಪಶ್ಚಿಮ ವಾಹಿನಿಗೆ ಹಣವನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸ್ತೇನೆ. 4ನೇದು ಮಾನ್ಯ ಅಧ್ಯಕ್ಷರೇ, ನಮಗೆ ಎಷ್ಟು ಬಿಸಿಲಾಗುತ್ತೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ನಿಮಗೆ ಗೊತ್ತಿದೆ, ನಮಗೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ರಸ್ತೆಗಳು ಎಷ್ಟು ದೊಡ್ಡ ಹಾಳಾಗಿದೆ ಎನ್ನುವಂಥದ್ದು ಎಲ್ಲ ಸಭೆಗಳಲ್ಲೂ ಕೂಡ ಬರ್ತಾ ಇದೆ. ನಾನು ಸುಮ್ಮನೆ ಹೇಳ್ತೇನೆ, 2022ರಲ್ಲಿ 4672 ಮಿಲಿಮೀಟರ್ ಉಡುಪಿ ಜಿಲ್ಲೆನಲ್ಲಿ ಮಳೆ ಆಗಿತ್ತು, 23ರಲ್ಲಿ 3500 ಆಗಿತ್ತು, 24ರಲ್ಲಿ 5260 ಮಿಲಿಮೀಟರ್ ಉಡುಪಿ ಜಿಲ್ಲೆನಲ್ಲಿ ಮಳೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ 22ರಲ್ಲಿ 4383, 23ರಲ್ಲಿ 3824, 24ರಲ್ಲಿ 5880 ಮಿಲಿಮೀಟರ್ ಮಳೆ ಆಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ ಅಲ್ಲಿಯ ಭೌಗೋಳಿಕ ಪರಿಸರದ ಕಾರಣಕ್ಕೆ ಎಲ್ಲ ರಸ್ತೆಗಳು ಕೂಡ ಕೊಚ್ಕೊಂಡು ಹೋಗಿದೆ. ಹಾಗಾಗಿ ಕೊಡಗುಗೆ ಹಿಂದೆ ಯಾವ ರೀತಿ ರಸ್ತೆಗೋಸ್ಕರ ಪ್ಯಾಕೇಜ್ಗಳನ್ನು ಸರ್ಕಾರ ಕೊಟ್ಟಿತ್ತು, ನಮಗೂ ಅಷ್ಟೇ ನಮ್ಮ 2-3 ಜಿಲ್ಲೆಗಳಿಗೆ ರಸ್ತೆಯ ನಿರ್ವಹಣೆಗೆ ಅಂತೇಳಿ ಪ್ರತಿ ಬಜೆಟ್ನಲ್ಲಿ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನು ಕೊಡೋದ್ರ ಮುಖಾಂತರ ನಮ್ಮ ರಸ್ತೆಗಳನ್ನ ಗಟ್ಟಿಗೊಳಿಸುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ. ನಾವು ಪ್ರತಿ ಬಾರಿ ಅಧಿವೇಶನದಲ್ಲಿ ಅಥವಾ ಮೀಟಿಂಗ್ಗಳಲ್ಲಿ ಜಗಳ ಮಾಡೋದು ಏನು ಅಂತ ಕೇಳಿದ್ರೆ, ಶಾಲಾ ಕಟ್ಟಡಗಳು, ಹಾಸ್ಟೆಲ್ ಕಟ್ಟಡಗಳು, ಕಚೇರಿಯ ಕಟ್ಟಡಗಳ ವಿನ್ಯಾಸವನ್ನ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾಡಿಬಿಡ್ತಾರೆ. ಆ ವಿನ್ಯಾಸ ನಮ್ಮೂರಿಗೆ ಅಡ್ಜಸ್ಟೇ ಆಗೋದಿಲ್ಲ. ನಮಗಲ್ಲಿ ಬರುವಂತ ವ್ಯಾಪಕವಾದಂತಹ ಮಳೆಯ ಕಾರಣಕ್ಕೆ ಬೆಂಗಳೂರಿನಲ್ಲಿ ಕಟ್ಟುವಂತ ಕಟ್ಟಡಗಳ ವಿನ್ಯಾಸಗಳು ನಮ್ಮ ಜಿಲ್ಲೆಗಳಿಗೆ ಆಗೋದೇ ಇಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯ ಭೌಗೋಳಿಕ, ಉಪ್ಪು ನೀರು, ಮಳೆಗೆ ಸಂಬಂಧಪಟ್ಟಂತೆ ಗಮನಿಸಿ ನಮ್ಮ ಜಿಲ್ಲೆಗೆ ಬೇಕಾದಂತಹ ವಿನ್ಯಾಸದಲ್ಲಿ ಸರ್ಕಾರಿ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಅಧಿಕಾರಿಗಳು ಮಾಡಬೇಕು. ರಾಜ್ಯದ ಪ್ಯಾಕೇಜು, ರಾಜ್ಯದ ಒಂದೇ ಡಿಸೈನ್ ಅಂತ ಹೇಳ್ಕೊಂಡು ಒಂದೇ ರೀತಿಯಾದಂತ ಕಟ್ಟಡಗಳನ್ನು ಸರ್ಕಾರ ಮಾಡ್ಲಿಕ್ಕೆ ಹೊರಟು ಬಿಟ್ಟಿದೆ. ಇನ್ನು ಈ ಬಜೆಟ್ ನಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ, ನಾನು ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಹೇಳಿದ್ದೆ, ನಮ್ಮ 3 ಜಿಲ್ಲೆಗಳಲ್ಲಿ ಹಾದು ಹೋಗುವಂತ ಕೊಂಕಣ್ ರೈಲ್ವೆ ಅದನ್ನ ಭಾರತೀಯ ರೈಲ್ವೆಗೆ ಸೇರಿಸ್ಬಿಡಿ, ಅದಕ್ಕಿರುವಂತಹ ಕಾನೂನು ತೊಡಕುಗಳ ನಿವಾರಣೆ ಮಾಡಿ ಅದಕ್ಕಿರುವಂತಹ ಶೇರ್ಸ್ಗಳನ್ನ ಭಾರತೀಯ ರೈಲ್ವೆ ಜೊತೆ ವಿಲೀನಗೊಳಿಸಬಿಡಿ ಅಂತ ಹೇಳಿತ್ತು. ಆದರೆ ಗೋವಾ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಆ ಕೊಂಕಣ್ ರೈಲ್ವೆ ಹಾದು ಹೋಗುವಂತ ರೈಲ್ವೆ ಸ್ಟೇಷನ್ಗಳಿಗೆ ರಾಜ್ಯ ಬಜೆಟ್ ನಲ್ಲಿ ಇದನ್ನ ದುಡ್ಡಿಟ್ಟು ಅದನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಾನು ಹಾಗಾಗಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ನಮ್ಮ 3 ಜಿಲ್ಲೆಗಳಲ್ಲಿ ಕೊಂಕಣ್ ರೈಲ್ವೆ ಎಲ್ಲಿ ಹಾದು ಹೋಗ್ತಾ ಇದೆ ಆ ಎಲ್ಲ ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸರ್ಕಾರ ಒಂದು ವಿಶೇಷವಾದಂತಹ ಗಮನವನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಇನ್ನು ಸಾಂಸ್ಕೃತಿಕವಾಗಿ ನಾವು ಬಹಳ ಶ್ರೀಮಂತರು ಅಂತ ನಮಗನ್ಸುತ್ತೆ. ಅದು ಯಕ್ಷಗಾನ ಇರ್ಬೋದು, ಹುಲಿ ವೇಷ ಇರ್ಬೋದು, ಕಂಬಳ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಕರಾವಳಿಯ ಒಂದು ಶ್ರೀಮಂತವಾದಂತಹ ಸಂಸ್ಕೃತಿ. ಇದಕ್ಕೆ ಇನ್ನಷ್ಟು ಪ್ರೋತ್ಸಾಹಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕು. ಕಂಬಳಕ್ಕೆ 5 ಲಕ್ಷ ರೂಪಾಯಿಯನ್ನ ಹಿಂದಿನ ಸರ್ಕಾರಗಳು ಕೊಟ್ಟಿತ್ತು, ಪ್ರತಿ ಕಂಬಳಕ್ಕೆ 5 ಲಕ್ಷ ಕೊಡಬೇಕು ಅಂತ. ನಡುವೆ ಸ್ವಲ್ಪ ಕಡಿಮೆ ಆಯ್ತು, ನೀವು ಸ್ವಲ್ಪ ಮುಂದೆ ಬಂದಿದ್ಯಾಕೋ ಸ್ವಲ್ಪ ಇದಾಯ್ತು. ಹಾಗಾಗಿ ಕಂಬಳಕ್ಕೆ 5 ಲಕ್ಷ ರೂಪಾಯಿಯನ್ನ ಎಲ್ಲ ವರ್ಷಗಳು ಕೂಡ ಕೊಡಬೇಕು. ಕಂಬಳದ ಅಭಿವೃದ್ಧಿಯನ್ನು ಮಾಡೋದ್ರ ಮುಖಾಂತರ ನಮ್ಮ ರೈತಾಪಿ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡಬೇಕು, ಯಕ್ಷಗಾನಕ್ಕೆ ಉತ್ತೇಜನವನ್ನು ಕೊಡಬೇಕು, ಹುಲಿ ವೇಷಕ್ಕೆ ಉತ್ತೇಜನವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಇನ್ನು ಬೇಡಿಕೆಗೆ ಸಂಬಂಧಪಟ್ಟಂತೆ ಕೊನೆಯದು ನಂದು, ಬಂಟರ ಅಭಿವೃದ್ಧಿ ನಿಗಮವನ್ನ ಸರ್ಕಾರ ಮಾಡುತ್ತೆ ಅಂತೇಳಿ ಸರ್ಕಾರ ಒಪ್ಕೊಂಡಿತ್ತು. ಆದರೆ ಈ ಬಜೆಟ್ ನಲ್ಲಿ ಬಂಟರ ಅಭಿವೃದ್ಧಿ ನಿಗಮವನ್ನ ಮಾಡಲಿಲ್ಲ. ದೊಡ್ಡ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ರು, ನಾವು ಬಂಟರ ಅಭಿವೃದ್ಧಿಯನ್ನು ನಿಗಮ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ರು. ಹಾಗಾಗಿ ಬಂಟರ ಅಭಿವೃದ್ಧಿ ನಿಗಮವನ್ನು ಮಾಡೋದ್ರ ಜೊತೆನಲ್ಲಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ನಿಗಮ ಆಗಿದೆ, ಅದಕ್ಕೆ ಹಣವನ್ನ ಕೊಡಲಿಲ್ಲ ಇಲ್ಲಿಯ ತನಕ. 1.5 ವರ್ಷದಲ್ಲಿ ನಿಗಮ ಮಾತ್ರ ಇದೆ, ಹಣ ಬರಲಿಲ್ಲ. ಹಾಗಾಗಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರ ನೇಮಕ ಮತ್ತು ಹಣ ಬಿಡುಗಡೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ, ಇನ್ನು 3 ಸಮಸ್ಯೆಗಳು ಮಾನ್ಯ ಅಧ್ಯಕ್ಷರೇ.
3 ಸಮಸ್ಯೆಗಳು ನಾನು ಬಹಳ ಇವತ್ತು ವಿಷಯಕ್ಕೆ ಬಂದಿರ್ತಾ ಇರೋದು ಅದಕ್ಕೆ. ಮೊದಲನೇದು ಏಕವಿನ್ಯಾಸದ ಸಮಸ್ಯೆಗಳು, 9/11 ಸಮಸ್ಯೆ. ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಎಷ್ಟು ಬಾರಿ ಇದನ್ನ ಚರ್ಚೆ ಮಾಡಿದ್ರೂ ಕೂಡ ಸರ್ಕಾರ ಗಮನಿಸ್ತಾ ಇಲ್ಲ ಅನ್ನುವಂತ ನೋವು ನನಗಿವತ್ತು. ಏಕವಿನ್ಯಾಸ 9/11 ಅನ್ನು ತೆಗೆದುಕೊಳ್ಬೇಕಾದ್ರೆ ಎಷ್ಟು ಒದ್ದಾಟವನ್ನ ಕರಾವಳಿ ಜಿಲ್ಲೆಯ ಜನ ನಾವು ಮಾಡ್ತಾ ಇದೀವಿ ಅಂತ. ನಮ್ಮಲ್ಲಿ ತುಂಡು ಭೂಮಿಗಳು ಜಾಸ್ತಿ. ನಾವು 5 ಸೆನ್ಸ್ 10 ಸೆನ್ಸ್ಗಳಲ್ಲಿ ಮನೆ ಕಟ್ಟಿ ಕುತ್ಕೋಬೇಕು ಅಂತಂದ್ರೆ ಕನ್ವರ್ಷನ್ ಮಾಡಲಿಕ್ಕೆ ಇವತ್ತು ಅವಕಾಶಗಳಿಲ್ಲ ಅಂತ ಆಗಿದೆ. ಅದಕ್ಕೆ ಪ್ರಾಧಿಕಾರಗಳನ್ನ ಮಾಡಿ ಮತ್ತು ಪ್ರಾಧಿಕಾರವನ್ನ ಮಾಡಿ ಮೊದಲು ಇಲ್ಲಿಯ ತನಕ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ತಾಲೂಕ್ ಪಂಚಾಯಿತಿಗಳಿಗಿದ್ದಂತ ಅವಕಾಶವನ್ನ ಪ್ರಾಧಿಕಾರಕ್ಕೆ ತೆಗೆದುಕೊಂಡೋಗಿ ಕೊಟ್ಟು ಎಲ್ಲ ವಿಷಯಗಳನ್ನ ಪ್ರಾಧಿಕಾರದಲ್ಲಿ ಇವತ್ತು ಕನ್ವರ್ಷನ್ ಮಾಡಬೇಕು, 9/11 ಸಮಸ್ಯೆಗಳನ್ನ ಅಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ ಕಾರಣಕ್ಕೆ ಯಾರೂ ಮನೆ ಕಟ್ಟದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ನಮ್ಮ 2 ಜಿಲ್ಲೆಗಳಲ್ಲಾಗಿದೆ. ನಾನು ಸುಮ್ಮನೆ ನಿಮಗೆ ಮಾಹಿತಿಗೋಸ್ಕರ ಹೇಳ್ತೇನೆ. ಈ ಸರ್ಕಾರದ ಹೊಸ ಆದೇಶ ಬರಲಿಕ್ಕಿಂತ ಮುಂಚೆ ಅಂದ್ರೆ ಜನವರಿ 2023ರಿಂದ ಡಿಸೆಂಬರ್ 23ರ ತನಕ ಏಕವಿನ್ಯಾಸ ನಿವೇಶನಗಳ ಸಂಖ್ಯೆ ನಮ್ಮ ಉಡುಪಿ ಜಿಲ್ಲೆನಲ್ಲಿ 11,693 ಜನರಿಗೆ ನಾವು ಕೊಟ್ಟಿದ್ದು. 11,693 ಜನರಿಗೆ. ಈ ಆದೇಶ ಬಂದ ನಂತರ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ 1,008 ಜನರಿಗೆ ಮಾತ್ರ ಕೊಡ್ಲಿಕ್ಕಾಗಿದೆ. 11,000 ಇಲ್ಲಿಗೆ 1,000 ಇಲ್ಲಿಗೆ. ಅಂದ್ರೆ ಸುಮಾರು ನಮ್ಗೆ ಯಾವ ಲೆಕ್ಕ ತೆಗೆದುಕೊಂಡ್ರು ಕೂಡ ಒಂದು 10,000 ಜನ ಮನೆ ಕಟ್ಟಲಿಕ್ಕೆ ಅನುಮತಿ ಇಲ್ಲದೆ ಒದ್ದಾಟ ಮಾಡುವಂತ ಪರಿಸ್ಥಿತಿ. ಇದರ ಹಿಂದೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಎಷ್ಟು ನಷ್ಟ ಆಗಿದೆ ಅನ್ನೋದು ನೀವು ಗಮನಿಸ್ತಾ ಇದ್ದೀರಿ. ಯಾವುದೇ ಏಕವಿನ್ಯಾಸ ನಕ್ಷೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಕನ್ವರ್ಷನ್ ಮಾಡಿಕೊಳ್ಳಿಕ್ಕೆ ಆಗದಲ್ಲೇ ಇರುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರು, ಕಂದಾಯ ಸಚಿವರು ಮತ್ತು ನಗರಾಭಿವೃದ್ಧಿ ಸಚಿವರು 3 ಜನ ಒಟ್ಟಿಗೊಂದ್ಸರಿ ಕೂತ್ಕೊಂಡು ಇಲಾಖೆ ಒಳಗೆ ನಡೆಯುವಂತ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಇದು ಖಂಡಿತ ನಮ್ಮ 2 ಜಿಲ್ಲೆಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಇವತ್ತು ಕರಪ್ಷನ್ ಅದರಿಂದ ಜಾಸ್ತಿ ಆಗಿರುವಂತದ್ದು, ಮನೆ ಕಟ್ಟಲಿಕ್ಕೆ ಆಗದಲ್ಲೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನು ಕೂಡ ನಾನು ಈ ಸಭೆಯ ಗಮನಕ್ಕೆ ತರ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ. ಸುನಿಲ್, ಎರಡನೇದು ಅಭಯಾರಣ್ಯದಲ್ಲಿರುವಂತಹ ಸಮಸ್ಯೆ ಮಾನ್ಯ ಅಧ್ಯಕ್ಷರೇ, ಬಹಳ ಗಂಭೀರವಾಗಿರುವಂತದ್ದು. ಅಭಯಾರಣ್ಯದಲ್ಲಿರುವಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇಲ್ಲ. ಕರಾವಳಿಯ ಒಂದು ಸಮಸ್ಯೆ ಮಾತಾಡಲಿಕ್ಕೆ ಪಾಯಿಂಟ್ ಕೊಡಿ. ಎಲ್ಲ ನೀವೇ ಬೇರೆ ಬೇರೆ ಹಂಚ್ಕೊಂಡಿದೀವಿ, ನಮ್ಮಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹಂಚ್ಕೊಂಡಿದ್ದೀವಿ. ಎಲ್ಲ ಸಮಸ್ಯೆ ಬಂದಾಗಿದೆ. ಅಭಯಾರಣ್ಯದಲ್ಲಿರುವಂತಹ ಸಮಸ್ಯೆಗಳು ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಕರಾವಳಿ ಬೀಚಿನ ಜೊತೆನಲ್ಲಿ ಒಂದು ಕಡೆ ಕುದುರೆಮುಖ ಅಭಯಾರಣ್ಯ, ಇನ್ನೊಂದು ಕಡೆ ಮೂಕಾಂಬಿಕಾ ಅಭಯಾರಣ್ಯ, ಇನ್ನೊಂದು ಕಡೆ ಸೋಮೇಶ್ವರ ಅಭಯಾರಣ್ಯ, 3 ಅಭಯಾರಣ್ಯಗಳನ್ನು ಮಾಡಿಕೊಂಡು ಜನಜೀವನ ಅಸ್ತವ್ಯಸ್ತ ಆಗಿರುವಂತಹ ಪರಿಸ್ಥಿತಿಗಳು. ಕಾಡನ್ನು ರಕ್ಷಣೆ ಮಾಡ್ತಾ ಇರೋರು ನಾವೇ, ಕಾಡಿನಿಂದ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು ಕೂಡ ನಾವು. ಹಾಗೆ ನಾನು ಮಾನ್ಯ ಅರಣ್ಯ ಸಚಿವರ ಗಮನಕ್ಕೆ ತರುವಂತದ್ದು, ಇಕೋ ಸೆನ್ಸಿಟಿ ಝೋನ್ ಅನ್ನ 3 ಕಿಲೋಮೀಟರ್ 9 ಕಿಲೋಮೀಟರ್ ಅಂತೆಲ್ಲ ಮಾಡಿ ಅಲ್ಲಿಗ ಯಾವುದೇ ಮನೆ ಕಟ್ಟಲಿಕ್ಕೆ ಅಥವಾ ಇನ್ಯಾವುದೇ ವ್ಯವಹಾರಗಳನ್ನು ಮಾಡಲಿಕ್ಕೆ ಪರ್ಮಿಷನ್ ಅನ್ನ ಕೊಡದಲೇ ಇರುವಂತಹ ಪರಿಸ್ಥಿತಿಗಳು ಇಕೋ ಸೆನ್ಸಿಟಿ ಝೋನ್ ಮುಖಾಂತರ ಇವತ್ತು ಸರ್ಕಾರ ಮಾಡಿಟ್ಟಿದೆ. ಅದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ನಾವು ತರಬೇಕು. ರಾಜ್ಯ ಸರ್ಕಾರ ಅದಕ್ಕೆ ಒಂದು ನಿಯೋಗವನ್ನು ಪ್ಲಾನ್ ಮಾಡಿದ್ರೆ ನಮ್ಮ ಸಂಸದರ ಮುಖಾಂತರ ತೆಗೆದುಕೊಂಡು ಹೋಗಿ ಈ 3 ಅಭಯಾರಣ್ಯದಲ್ಲಿರುವಂತಹ ಇಕೋ ಸೆನ್ಸಿಟಿ ಝೋನ್ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದನ್ನ ಗಮನಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಇನ್ನು ಕೊನೆಯದು ನಿಮ್ ಗಮನಕ್ಕೆ ತರ್ತಾ ಇರುವಂತದ್ದು CRZ ಸಮಸ್ಯೆಗಳು ಮಾನ್ಯ ಅಧ್ಯಕ್ಷರೇ. ಕೇರಳದಲ್ಲಿ CRZಗೆ ಬಹಳ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಗೋವಾದಲ್ಲಿ CRZ ರಿಯಾಯಿತಿಯನ್ನು ಕೊಟ್ಟ ಕಾರಣಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಸೋದ್ಯಮ ಬೆಳೆದಿದೆ ಅಂತ ನಿಮಗೆ ಗೊತ್ತಿದೆ. CRZ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. CRZ ನಲ್ಲಿ ಆಗಿರುವಂತಹ CRZ 1, 2, 3 ಅಂತ ಮಾಡಿ ಈಗ ಕೇರಳ ಸರ್ಕಾರದಲ್ಲಿ ಏನ್ ಮಾಡಿದೆ ಅಂತ ಕೇಳಿದ್ರೆ 3A ಅಂತ ಮಾಡಿ ಒಂದು ರಿಯಾಯಿತಿಯನ್ನು ಮಾಡಿದೆ. ಏನದು ರಿಯಾಯಿತಿ ಅಂತ ಕೇಳಿದ್ರೆ 2,161 ಜನಸಂಖ್ಯೆ ಇರುವಂತಹ ಪ್ರದೇಶಗಳಿಗೆ 50 ಮೀಟರ್ನ ಒಳಗೆ ಕಟ್ಟಡಗಳನ್ನು ಕಟ್ಟಬಹುದು ಅಂತೇಳಿ ಕೇರಳ ರಿಯಾಯಿತಿಯನ್ನು ಕೊಟ್ಟಿದೆ. ಕರ್ನಾಟಕದಲ್ಲಿ 200 ಮೀಟರ್ ಹಿಂಗಡೆ ನಾವು ಕಟ್ಟಡಗಳನ್ನು ಕಟ್ಟಬೇಕು. ಇಲ್ಲಿಯ ತನಕ ನಮ್ಮ ಕರಾವಳಿ ಜಿಲ್ಲೆಯ 330 ಕಿಲೋಮೀಟರ್ನಲ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಸರ್ವೆಯನ್ನ ಇಲ್ಲಿಯ ತನಕ ಮಾಡಲಿಲ್ಲ. ರಾಜ್ಯ ಸರ್ಕಾರ ಸರ್ವೆಯನ್ನ ಮಾಡಬೇಕು ಅಂತ ಹೇಳಿತ್ತು. ಇವತ್ತಿನ ತನಕ ಸರ್ವೆ ಮಾಡಲಿಲ್ಲ. ನಾನು ಸರ್ಕಾರವನ್ನು ಆಗ್ರಹಿಸುವಂತದ್ದು, ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೊಂದು ಸರ್ವೆ ಕಾರ್ಯವನ್ನು ನೀವು ಮಾಡಿ ತಕ್ಷಣ ನಮ್ಮ CRZಗಿರುವಂತಹ ತೊಡಕುಗಳ ನಿವಾರಣೆ ಮಾಡಿದ್ರೆ ಟೂರಿಸಂಗೆ ಬೇಕಾದಂತಹ ದೊಡ್ಡ ಪ್ರಮಾಣದ ಅನುಕೂಲತೆಗಳನ್ನು ಮಾಡಿಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸರ್ಕಾರ ಇಲ್ಲಿ ಮಾಡಬೇಕು ಅಂತ ಅಪ್ರೂವಲ್ ಆಗಿದೆ, ಕೇರಳದವರು ಮಾಡಿದ್ದಾರೆ. ನೀವು ಸರ್ವೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅಲ್ಲಿಂದ ಅಪ್ರೂವಲ್ ದೇ ವಿಲ್ ಕನ್ಕರ್ ವಿತ್ 3Aಗೆ 2,161 ಜನಸಂಖ್ಯೆ ಇದ್ರೆ
ಅದನ್ನ 3A ಕನ್ವರ್ಟ್ ಮಾಡಿರುವಂತದ್ದು ಕೇರಳದಲ್ಲಿದೆ. ನಮ್ಮಲ್ಲೇ ಸರ್ವೆ ಮಾಡಿ ಅದನ್ನೇ ಮಾಡಿದ್ರೆ 50 ಮೀಟರ್ಗೆ ಬಿಲ್ಡಿಂಗ್ ಕಟ್ಟಿಕೊಡ್ಲಿಕ್ಕೆ ಹೋಟೆಲ್ಗಳನ್ನ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದನ್ನ ಮಾಡುವಂತ ಅವಶ್ಯಕತೆ ಇದೆ ಅಂತ ನನಗೆ ಅನ್ಸುತ್ತೆ. ಮತ್ತೆ 3B ಚರ್ಚೆ ಬೇಡ. ಕೊಡ್ಗೆ ಅವ್ರೆ ಅವ್ರು ಮಾತಾಡ್ತಾರೆ, ಮುಗಿಸಿ. ಪ್ರಸ್ತಾವನೆ ರಾಜ್ಯ ಸರ್ಕಾರ ಮಾಡಿ ಸೆಂಟ್ರಲ್ ಗೋದರ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ಪರಿಶಿಷ್ಟ ಜಾತಿಯ ಪರ ಇದೆ ಅನ್ನೋದನ್ನ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮಗೆ ಗೊತ್ತಿದೆ ನಮ್ಮ 2 ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮುಗ್ಗೆರಕಳ ಮತ್ತು ಸತ್ಯಸಾರಾಮಣಿಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೂಜಿಸಿಕೊಂಡು ಬರ್ತಾ ಇರುವಂತರು. ಆ ದೈವಾರಾಧನೆಯನ್ನ ಏನು ಆ ಸಮುದಾಯದವರು ಮಾಡ್ತಾರೆ, ಅದಕ್ಕೆ ಎಲ್ಲೂ ಕೂಡ RTCಗಳಿಲ್ಲ. ಬೇರೆ ಬೇರೆ ಸಮಸ್ಯೆಗಳಿದೆ. ಕುಮ್ಕಿನಲ್ಲಿದೆ, ಇನ್ಯಾವುದೋ ಡೀಮ್ಡ್ ಫಾರೆಸ್ಟ್ ನಲ್ಲಿದೆ, ಅಥವಾ ಇನ್ಯಾವುದೋ ಖಾಸಗಿ ಒಡೆತನದಲ್ಲಿದೆ. ನಾವು ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಕೇಳಿದ್ರೆ ಯಾವ ಅನುದಾನವನ್ನು ಕೂಡ ಸತ್ಯಸಾರಾಮಣಿ ದೇವಸ್ಥಾನಗಳಿಗೆ ಅಥವಾ ಮುಗ್ಗೆರಕಳದ ದೇವಸ್ಥಾನಗಳಿಗೆ ಅನಾವರಣ ಕೊಡ್ಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಬೆರಳೆಣಿಕೆಯಲ್ಲಿ ಡಾಕ್ಯುಮೆಂಟ್ಗಳಿದೆ. ಇದನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ಅಭಿಯಾನ ಅಂತ ಕಂದಾಯ ಇಲಾಖೆ ತೆಗೆದುಕೊಂಡು ನಮ್ಮ 3 ಜಿಲ್ಲೆಗಳಲ್ಲಿರುವಂತಹ ಮುಗ್ಗೆರಕಳ ಮತ್ತು ಸತ್ಯಸಾರಾಮಣಿ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿನವರು ಇರುವಂತವ್ರು ಆ ಭೂಮಿಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ರೆಕಾರ್ಡ್ಗಳನ್ನು ಸರಿ ಮಾಡಿಕೊಟ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ. ಭಜನಾ ಮಂಡಳಿಗಳು ನಮ್ಮ ಜಿಲ್ಲೆಗಳಲ್ಲಿ ಜಾಸ್ತಿ. ಆ ಭಜನಾ ಮಂಡಳಿಯಲ್ಲಿ ಬೇಕಾದಂತ ನಿವೇಶನಗಳು, ಆ ಭಜನಾ ಮಂಡಳಿಗೆ ಬೇಕಾದಂತ ಪ್ರೋತ್ಸಾಹವನ್ನ ಸರ್ಕಾರ ಈ ಸಂದರ್ಭದಲ್ಲಿ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ, ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಅಧ್ಯಕ್ಷರು ನಿಮಗೆ ಗೊತ್ತಿದೆ, ನಾನು ಆರಂಭದಲ್ಲಿ ಹೇಳಿದೆ ಬಸ್ ಮ್ಯಾನೇಜ್ಮೆಂಟ್ ನಲ್ಲಿ ನಾವು ಫೇಮಸ್ ಇದೀವಿ ಅಂತ. ಇತ್ತೀಚೆಗೆ ಖಾಸಗಿ ಬಸ್ಗಳ ಓಡಾಟಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲೂ ಸರ್ಕಾರಿ ಬಸ್ಗಳು ಬೇಕು ಗ್ರಾಮೀಣ ಪ್ರದೇಶಕ್ಕೆ ಅಂತ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಶಾಲೆಗೆ ಹೋಗುವಂತ ಮಕ್ಕಳಿಗೆ ಅಥವಾ ಉದ್ಯೋಗಕ್ಕೆ ಹೋಗುವಂತ ಉದ್ಯೋಗಿಗಳಿಗೆ, ಇವರಿಗೆಲ್ಲರಿಗೂ ಕೂಡ ದಿನ 1-2 ಸರ್ಕಾರಿ ಬಸ್ಗಳು ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಿಗೆ ಬೇಕು ಅನ್ನುವಂತ ಒತ್ತಾಯಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ 2 ಜಿಲ್ಲೆಗಳಲ್ಲಿ ಸರ್ಕಾರಿ ಬಸ್ಗಳ ಓಡಾಟ ಕಡಿಮೆ ಆಗಿರುವಂತಹ ಸಂದರ್ಭದಲ್ಲಿ ಸರ್ಕಾರ ತಕ್ಷಣ ಸರ್ಕಾರಿ ಬಸ್ಗಳನ್ನು ಓಡಾಟ ಮಾಡಲಿಕ್ಕೆ ಬೇಕಾದಂತ ಅನುವನ್ನ ಮಾಡಿಕೊಡ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ, ಕರಾವಳಿಯನ್ನ ಸ್ವರ್ಣಮಯಿ ಕರಾವಳಿಯನ್ನಾಗಿ ಮಾಡಲಿಕ್ಕೆ, ಕನ್ನಡದ ವಿಕಾಸ ಲಕ್ಷ್ಮಿಯಾಗಿ ಕರಾವಳಿಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಮಹತ್ವವನ್ನ ಸರ್ಕಾರ ಗಮನಿಸಬೇಕು. ಕೇವಲ ಸರ್ಕಾರ ಮಾತ್ರ ಅಲ್ಲ, ನಮ್ಮ 3 ಜಿಲ್ಲೆಗಳ ಸಮಸ್ಯೆಗಳು ಉಳಿದ ಜಿಲ್ಲೆಗಳಿಗಿಂತ ಭಿನ್ನ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸುತ್ತೋಲೆಗಳಲ್ಲಿ ಕಾನೂನುಗಳಲ್ಲೂ ಕೂಡ ಸಣ್ಣ ಪುಟ್ಟ ಸಡಿಲತೆಯನ್ನ ಮಾಡಬೇಕು ಅಧಿಕಾರಿ ವರ್ಗದವರು ಅನ್ನುವಂತ ವಿನಂತಿಯನ್ನು ಮಾಡಿ ಅವಕಾಶ ಕೊಟ್ಟಂತ ನಿಮಗೆ ಅಭಿನಂದನೆಗಳು. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ತಾವು ಕರಾವಳಿ ಜಿಲ್ಲೆಗೆ ಪ್ರತ್ಯೇಕವಾಗಿ ರೂಲ್ 16 ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ನಾವು ಬೆಳಗಾಂನಲ್ಲಿ ಮಲೆನಾಡು ಭಾಗಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು, ಹಾಸನ, ಕೊಡಗು ದಯಮಾಡಿ ಮಲೆನಾಡು ಭಾಗದ ಜಿಲ್ಲೆಗಳ ಚರ್ಚೆಗೆ ಒಂದು ವಿಶೇಷವಾಗಿ ರೂಲ್ 69 ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾನ್ಯ ಅಧ್ಯಕ್ಷರೇ. ಜಿಲ್ಲೆಗಳಿಗೂ ಚರ್ಚೆ ಮಾಡಕ್ಕೆ ಅವಕಾಶ ಸದಸ್ಯರು ಕೇಳಿದಾರೆ, ದಯವಿಟ್ಟು ಬಜೆಟ್ ಆಮೇಲೆ ಸರ್, ಆಮೇಲೆ ಬಜೆಟ್ ಆಮೇಲೆ